ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಮಂಡ್ಯದ ನಾಗಮಂಗಲದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಚಿವ ಎನ್ ಚಲುವರಾಯಸ್ವಾಮಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಹುಶಃ ನಮ್ಮ ನಾಗಮಂಗಲದ ಆಡಳಿತ ನಾವು ಬಹಳ ಖುಷಿ ಪಡಬೇಕು. ಕಾರಣ ಆದರೂ ಇಷ್ಟೇ, ಈ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಮಾನ್ಯ ಸಚಿವರ ಆಶಯದಂತೆ. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಮಂತ್ರಿ ಶಾಸಕರ ಸಿಕ್ಕಿಲ್ಲ ಅನ್ನೋ ಸನ್ನಿವೇಶ ಇತ್ತು. ತಾಲೂಕಿನ ವಿವಿಧ ಕಡೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೇವೆ. ಕೊಪ್ಪ ಹೋಬಳಿಯಲ್ಲಿ ಕಾರ್ಯಕ್ರಮ ಮಾಡಿ ಸ್ಥಳದಲ್ಲೇ ಸಮಸ್ಯೆ ಪರಿಹಾರ ಕೊಡಲಾಗಿತ್ತು. ಸಾರ್ವಜನಿಕರಿಗೆ ಅರ್ಜಿ ಕೊಡಲು ಕೌಂಟರ್ ತೆರೆಯಲಾಗಿದೆ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಮುಂದಾಗ್ತೇವೆ. ಅಧಿಕಾರ ಇದ್ದಾಗ ಜನಕ್ಕೆ ಎಷ್ಟೇ ಮಾಡಿದ್ರೂ ಇಷ್ಟೇ ಕೆಲಸ ಮಾಡಿದ ಜೊತೆಗೆ ಸಮಾಧಾನ ಆದ್ರೆ ಅದೇ ಖುಷಿ. ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ. ಆ ಕಾಲದಿಂದಲೂ ಈ ಕಾಲದವರೆಗೆ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಏನು ಅರ್ಥ? ಕಾನೂನು ತೊಡಕುಗಳು ಇರುತ್ತೆ. ನಮ್ಮ ಕಾಲದಲ್ಲಿ ಸಾಧ್ಯವಾದಷ್ಟು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತೇವೆ. ರಾಮರಾಜ್ಯ ಮಾಡ್ತೇನೆ ಅಂತ ಹೇಳಲ್ಲ. ನಮ್ಮ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ ಎಂದರು. ರಾಜ್ಯದಲ್ಲೇ 1400 ಕೋಟಿ ನಾವು ಯಂತ್ರೋಪಕರಣಕ್ಕೆ ದುಡ್ಡು ಕೊಟ್ಟಿದ್ದೀವಿ. 1400 ಕೋಟಿ ಸಬ್ಸಿಡಿ ಸಹಾಯಧನವನ್ನು ಕೊಡೋದ್ರ ಮೂಲಕ ನಾನು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ಮಂಡ್ಯ ಜಿಲ್ಲೆಗೆ 137 ಕೋಟಿ 1,63,000 ಜನ ರೈತರಿಗೆ ಸಣ್ಣ ಪುಟ್ಟ ಜಾಬ್ ಕಟ್ಟರಿಂದ ಹಿಡಿದು ಟ್ಯಾಕ್ಟ್ರಿಂದ ಹಿಡಿದು ಎಲ್ಲ ಥರದ ಉಳುಮೆ ಮಾಡಲಿಕ್ಕೆ, ಬಿತ್ತನೆ ಮಾಡಲಿಕ್ಕೆ, ಆರೋಗ್ಯ ಮಾಡಲಿಕ್ಕೆ ಏನು ಯಂತ್ರೋಪಕರಣ ಕೊಡ್ತಿದ್ದೀವಲ್ಲ, 1,63,000 ಜನಕ್ಕೆ 137 ಕೋಟಿ ಕೊಟ್ಟಿದ್ದೀವಿ. ನಾಗಮಂಗಲಕ್ಕೆ 29 ಕೋಟಿ 43,476 ಇವತ್ತು 1,812 ಜನಕ್ಕೆ 1,22 ಲಕ್ಷ ಸಹಾಯಧನದ ಮೂಲಕ ಕೊಡ್ತಾ ಇದ್ದೀವಿ. ಜೆ ಕಳೆದ 10 ತಿಂಗಳಿಂದ ಕೇಂದ್ರದ ಹಣ ಬಿಡುಗಡೆ ಆಗಿದೆ. ಆದರೂ ಕೆಲಸ ನಾವು ನಿಲ್ಲಿಸಿ. ಬಳಿಕ ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಿಸಿ ಸಾರ್ವಜನಿಕರಿಂದ ದೂರುಗಳನ್ನು ಸ್ವೀಕರಿಸಿ ಸಾರ್ವಜನಿಕರ ದೂರುಗಳನ್ನು ಪರಿಹರಿಸಲು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟರು. ಸಾರ್ವಜನಿಕರು ಅದನ್ನು ಬಳಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಸಿಇಒ ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಎಎಸ್ಪಿ ಗಂಗಾಧರ್ ಸ್ವಾಮಿ, ಎಂಡಿಸಿಸಿ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಮೌಢ್ಯಗಳನ್ನು ಜನರು ತಿರಸ್ಕರಿಸಿ ಬಸವಾದಿ ಶರಣರು ತಿಳಿಸಿರುವುದನ್ನು ಪಾಲನೆ ಮಾಡಬೇಕು. ವಿದ್ಯಾವಂತರಲ್ಲಿ ಕಂದಾಚಾರ ಹಾಗೂ ಮೌಢ್ಯತೆ ಇರುವುದು ವಿಷಾದನೀಯ ಸಂಗತಿ. ವೈಚಾರಿಕತೆ ಹಾಗೂ ವೈಜ್ಞಾನಿಕ ವಿದ್ಯೆ ಪ್ರತಿಯೊಬ್ಬರಿಗೂ ಸಿಗಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಿಳಿಸಿದರು. ಅವರು ಇಂದು ಮಳವಳ್ಳಿಯಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೇಯ ಜಯಂತಿ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಳವಳ್ಳಿಯಲ್ಲಿ ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066 ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಭಾರತದ ರಾಷ್ಟ್ರಪತಿಗಳು ಉದ್ಘಾಟನೆ ನೆರವೇರಿಸಿದ್ದಾರೆ. ಈ ಜಯಂತಿ ಮಹೋತ್ಸವ ಎಲ್ಲ ತಾಲೂಕುಗಳಲ್ಲಿ ನಡೆಯುತ್ತಿದ್ದು ಬಹಳ ದೀರ್ಘಕಾಲದಿಂದಲೂ ನಡೆಯುತ್ತಾ ಬಂದಿದೆ. ಮುಂದಿನ ವರ್ಷ ಗುಂಡ್ಲುಪೇಟೆಯಲ್ಲಿ ನಡೆಯುವ ಬಗ್ಗೆ ತೀರ್ಮಾನ ಮಾಡಲಾಗಿದ್ದು ಎಲ್ಲ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ಕಂದಾಚಾರಗಳನ್ನು ನಂಬಿಕೊಳ್ಳತಕ್ಕಂಥದ್ದು ಇವತ್ತು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಡಾಕ್ಟ್ರ್ ಓದಿರೋಂಥವ್ರು, PhD ಮಾಡಿರ್ತಕ್ಕಂಥವ್ರು, ಇಂಜಿನಿಯರ್ ಓದಿರ್ತಕ್ಕಂಥವ್ರು, ವಿಜ್ಞಾನ ಓದಿರ್ತಕ್ಕಂಥವ್ರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವ್ರು, ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತು ನೀನು ಯಾಕಪ್ಪ ಬಡವನಾಗಿದ್ದೀಯಾ, ನೀನು ಯಾಕಪ್ಪ ವಿದ್ಯಾವಂತನಾಗಿದ್ದೀಯಾ, ನೀನು ಯಾಕಪ್ಪ ಸೂರಿಲ್ಲ ನಿನಗೆ ಅಂತ ಕೇಳಿದ್ರೆ ಹೇಳೋದೇನು ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಈಗ ಹುಟ್ಬಿಟ್ಟಿದ್ದೀನಿ ಈ ಥರ. ಅದು ನಿಜನಾ? ಅದು ಅಸತ್ಯ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಾವು. ಹಿಂದಿನ ಜನ್ಮದಲ್ಲಿ ಪಾಪ, ಹಿಂದಿನ ಜನ್ಮ ಇದೆಯೋ ಮುಂದಿನ ಜನ್ಮ ಇದೆಯೋ ಗೊತ್ತಿಲ್ಲ ನಮಗೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಆಕಸ್ಮಿಕ, ಸಾವು ಗ್ಯಾರಂಟಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಈ ನಡುವೆ ಇದೆಯಲ್ಲ ನಮ್ಮ ಜೀವನ, ಆ ಜೀವನ ಇದೆಯಲ್ಲ ಇದನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮಗೆ ಎಂಥ ವಿದ್ಯೆ ಸಿಗಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ನಮಗೆ ಸಿಗಬೇಕು. ವೈಚಾರಿಕವಾದ ವಿದ್ಯೆ ಸಿಗದೆ ಹೋದರೆ ವಿದ್ಯಾವಂತರಾದದಕ್ಕೂ ಪ್ರಯೋಜನ ಆಗಿದೆ ಅಲ್ವಾ? ಹಣೆ ಬರನೆ ನಂಬ್ಕೊಂಡ್ರೆ ಈಗ ದೇವರು ಯಾರಪ್ಪ ಹಣೆಯಲ್ಲಿ ಬರೆಯೋರು? ದೇವರು ಬರೀತಾನೆ ಅಂತ ಹೇಳೋದು, ಬ್ರಹ್ಮ ಬರೆದು ಬಿಡ್ತಾನೆ ಅಂತೇಳಿ. ಬ್ರಹ್ಮ ನನ್ನ ಮಾತ್ರ ಲಾಯರ್ ಆಗುವಂತ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ. ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ, ನೀನು ಓದಲೇ ಶಾಲೆಗೆ ಹೋಗ್ಬೇಡ ಅಂತ ಬರೆದು ಬಿಟ್ನ. ಅದು ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಬರೀತಾನ ಹಂಗೆ. ಆದರೆ ನಂಬ್ಕೋತೀವಿ ನಾವು, ಹಣೆಯಲ್ಲಿ ಬರೆದಿರೋದಪ್ಪ, ನಾವೇನು ಮಾಡೋದು? ಹಣೆಯಲ್ಲಿ ಬರೆದು ಬಿಟ್ಟಿರೋದು ವಿಧಿ, ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾರ ಹಣೆಯಲ್ಲೂ ಏನೂ ಬರೆದಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಸಮಾಜಮುಖಿಯಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮನುಷ್ಯರಾಗಿ ಬಾಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಮನುಷ್ಯರಾಗಬೇಕಾದ್ರೆ ಇನ್ನೊಬ್ಬ ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯನನ್ನು ದ್ವೇಷದಿದೆಯಲ್ಲ ಅದು ಅಮಾನವೀಯವಾದಂಥ ಗುಣ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದನ್ನ ನಾವು ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು 1950 ಜನವರಿ 26ನೇ ತಾರೀಕು 1950 ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬರ್ತದೆ. ಆ ಸಂವಿಧಾನ ಜಾರಿ ಬಂದಂತ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಏನು? ಸಾಮಾಜಿಕ ಅಸಮಾನತೆ, ಬಡವರು ಶ್ರೀಮಂತರು, ಮೇಲ್ಜಾತಿ ಕೀಳುಜಾತಿ, ವಿದ್ಯಾವಂತರು ಅವಿದ್ಯಾವಂತರು ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿಯವರು ಮಾತನಾಡಿ, ಮಳವಳ್ಳಿಯಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೇಮ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜಯಂತ್ಯೋತ್ಸವ ನಡೆದಿದ್ದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಸಚಿವರು ತಿಳಿಸಿದರು. ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ ಎಷ್ಟು ವರ್ಷ ಜನರ ಸೇವೆಯನ್ನು, ಜನರ ಕಲ್ಯಾಣವನ್ನು ಮಾಡಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತಿಗೆ ಈಗಿನ ಇರ್ತಕ್ಕಂಥ ಸ್ವಾಮೀಜಿಯವರು ಸದಾ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ದಾಸೋಹ ಕ್ಷೇತ್ರದಲ್ಲಿ
ಅತ್ಯಂತ ನಮ್ಮ ನಾಡಿನ ಪ್ರಮುಖ ಮಠ ಅಂತ ಅಂದರೆ ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ನಿರಂತರವಾಗಿ ಶಿಕ್ಷಣಕ್ಕೆ ಈ ಭಾಗದಲ್ಲಿ ಇವತ್ತು ಅನೇಕ ಹೊರ ರಾಜ್ಯಗಳಲ್ಲೂ ಸಹ ಇವತ್ತು ಅಮೇರಿಕಾದಲ್ಲೂ ಒಂದು ಒಳ್ಳೆಯ ಮಠವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಇವತ್ತು ಸರ್ಕಾರ ಎಷ್ಟು ಸಾರ್ವಜನಿಕರ ಬಡವರ ಹಿತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೋ ಅದೇ ರೀತಿ ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಈ ಕ್ಷೇತ್ರದ ಸುತ್ತೂರು ಕ್ಷೇತ್ರ. ಮಳವಳ್ಳಿ ತಾಲೂಕಿನ ಶಾಸಕರಾದ PM ನರೇಂದ್ರ ಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ಹೆಚ್ಚಿನ ರೀತಿಯಲ್ಲಿ ಒಂದೇ ಒಂದು ಸಣ್ಣ ಒಂದು ಕಹಿಘಟನೆಯೂ ನಮಗೆ ಕಾಣದ ರೀತಿಯಲ್ಲಿ ಸಹಕರಿಸಿದಂಥ ಎಲ್ಲ ಭಕ್ತ ಮಹಾಶಯರಿಗೆ ಈ ವೇದಿಕೆ ಮುಖಾಂತರ ಶ್ರೀಮಠದ ಮುಖಾಂತರ ನನ್ನ ವೈಯಕ್ತಿಕವಾದಂಥ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ್, ರಾಜನಹಳ್ಳಿ ವಾಲ್ಮೀಕಿ ಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ಕನಕಪುರದ ಡಾಕ್ಟರ್ ಶ್ರೀ ಚನ್ನಬಸವ ಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕಾರ್ಯಕ್ರಮದಲ್ಲಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ AB ರಮೇಶ್ ಬಂಡಿ ಸಿದ್ದೇಗೌಡ, ಮದ್ದೂರು ತಾಲೂಕಿನ ಶಾಸಕರಾದ KM ಉದಯ್, ಮಂಡ್ಯ ತಾಲೂಕಿನ ಶಾಸಕರಾದ ರವಿಕುಮಾರ್ ಗೌಡ, ಗುಂಡ್ಲುಪೇಟೆ ತಾಲೂಕಿನ ಶಾಸಕರಾದ ಗಣೇಶ್ ಪ್ರಸಾದ್, ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ, ವಿವೇಕಾನಂದ, ಮಧು ಮಾದೇಗೌಡ, ಮೈಸೂರು ಶುಗರ್ ಕಾರ್ಖಾನೆಯ ಅಧ್ಯಕ್ಷರಾದ CD ಗಂಗಾಧರ್ ಹಾಗೂ ಇತರೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಡಿಸೆಂಬರ್ 21ರಿಂದ 24ರವರೆಗೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 3 ದಿನಗಳ ಕಾಲ ಹಾಗೂ ನಗರ ಪ್ರದೇಶದಲ್ಲಿ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ ನಡೆಸಲಾಗುತ್ತಿದ್ದು, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಜಿಲ್ಲೆಯಲ್ಲಿನ 1 ವರ್ಷದಿಂದ 5 ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಕೊಡಿಸಿ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ P. ರವಿಕುಮಾರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಅವರು ಇಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ನಗರದ ಕಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಮಕ್ಕಳನ್ನು ಶಾಶ್ವತವಾಗಿ ಅಂಗವೈಫಲ್ಯತೆಯಿಂದ ಮುಕ್ತ ಮಾಡಬಹುದು. ಮುಂದೆ ಯಾವುದೇ ರೀತಿಯ ಅಂಗವೈಫಲ್ಯತೆ ಮಕ್ಕಳಿಗೆ ಕಾಡದಿರಲು ಸರ್ಕಾರದೊಂದಿಗೆ ಕೈಜೋಡಿಸಿ ಪಲ್ಸ್ ಪೋಲಿಯೋ ಅಭಿಯಾನ ಯಶಸ್ವಿಗೊಳಿಸಿ ಹಾಗೂ ಕೂಡಲೇ ನಿಮ್ಮ ಹತ್ತಿರದ ಅಭಿಯಾನದಲ್ಲಿ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಹೇಳಿದರು. ಡಿಸೆಂಬರ್ 21 ಪಲ್ಸ್ ಪೋಲಿಯೋ ದಿನ. ಇವತ್ತು ಮಂಡ್ಯ ನಗರದ ಕಲ್ಲಳ್ಳಿ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕುವುದರ ಮೂಲಕ ಇದಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಮಂಡ್ಯ ನಗರದಲ್ಲಿ 3 ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 4 ದಿನ ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ. ಸಮಸ್ತ ಎಲ್ಲ 1 ವರ್ಷದಿಂದ 5 ವರ್ಷದ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಹನಿಯನ್ನು ಹಾಕಿಸ್ಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ನಾನು ಹೋಗ್ತೀನಿ. ಪಲ್ಸ್ ಪೋಲಿಯೋ ಹಾಕುವುದರ ಮೂಲಕ ನಿಮ್ಮ ಮಕ್ಕಳನ್ನು ಶಾಶ್ವತ ಅಂಗವೈಫಲ್ಯದಿಂದ ಮುಕ್ತರನ್ನಾಗಿ ಮಾಡಬೇಕು. ಮುಂದೆ ಯಾವುದೇ ರೀತಿಯ ಕಾಯಿಲೆಗಳು ಬರದ ರೀತಿ ತಡೆಗಟ್ಟೋದಕ್ಕೆ ನೀವು ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ನಿಮ್ಮ ಮಕ್ಕಳಿಗೆ ಈ ಕೂಡಲೇ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ನಮ್ಮ ಸರ್ಕಾರದಿಂದ ನಡೀತಾ ಇರುವಂಥ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನದಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ 2 ಹನಿ ಪಲ್ಸ್ ಲಸಿಕೆಯನ್ನು ಹಾಕಿಸ್ಬೇಕು ಅಂತ ಈ ಮೂಲಕ ಕೇಳ್ತೀನಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KR ನಂದಿನಿ ಅವರು ಮಾತನಾಡಿದರು. ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದು ಎಲ್ಲರ ಜವಾಬ್ದಾರಿಯಾಗಿದ್ದು, ಜಿಲ್ಲೆಯ ಎಲ್ಲ ಮಕ್ಕಳನ್ನು ಪೋಲಿಯೋ ಲಸಿಕೆಗೆ ಒಳಪಡಿಸಿ ಎಂದರು. ಭಾರತದ ಈಗಾಗಲೇ ಪೋಲಿಯೋ ಮುಕ್ತ ದೇಶವಾಗಿದ್ದು, ಆದರೆ ಇತರ ದೇಶಗಳಲ್ಲಿ ಪೋಲಿಯೋ ಸೋಂಕು ಇರುವುದರಿಂದ ಮಕ್ಕಳ ಹಿತಾಸಕ್ತಿಗಾಗಿ ಸರ್ಕಾರ ಪೋಲಿಯೋ ಅಭಿಯಾನ ನಡೆಸಿಕೊಂಡು ಬರುತ್ತಿದೆ. 2 ಹನಿ ಮಕ್ಕಳ ಅಂಗವೈಫಲ್ಯತೆ ತಪ್ಪಿಸಿ ಮಕ್ಕಳ ಸರ್ವತೋಮುಖ ಹಾಗೂ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಾಗಾಗಿ ನಿಮ್ಮ ಹತ್ತಿರದ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ತಪ್ಪದೇ ಮಕ್ಕಳಿಗೆ ಪೋಲಿಯೋ ಲಸಿಕೆ ಕೊಡಿಸಿ ಎಂದು ಹೇಳಿದರು. ಪೋಲಿಯೋ ಭಾನುವಾರ ಡಿಸೆಂಬರ್ 21 ಎಲ್ಲೇ ಇದ್ರೂ ಕೂಡ ತಮ್ಮ ಮಕ್ಕಳನ್ನು ಹುಟ್ಟಿದ ಮಗುವಿನಿಂದ 5 ವರ್ಷದ ಕೆಳಗಿರುವ ಎಲ್ಲ ಮಕ್ಕಳಿಗೂ ಕೂಡ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಭಾರತದಲ್ಲಿ ಈಗಾಗಲೇ ನಾವು ಪೋಲಿಯೋ ಮುಕ್ತ ದೇಶವಾಗಿದ್ದೇವೆ. ಈಗಾದರೂ ಕೂಡ ಹಲವಾರು ದೇಶಗಳಲ್ಲಿ ಇನ್ನೂ ಕೂಡ ಪೋಲಿಯೋ ಒಂದು ವೈರಾಣು ಇರೋದ್ರಿಂದ, ಸೋಂಕು ಬರುವ ಸಾಧ್ಯತೆ ಇರುವುದರಿಂದ ನಾವು ಒಂದು ಜಾಗೃತಿ ರೀತಿಯಲ್ಲಿ ಇದನ್ನು ಬರದೇ ಇರುವಂಗೆ ತಡೆಯೋ ಕಾರಣದಿಂದ ಎಲ್ಲ ಮಕ್ಕಳನ್ನು ಕೂಡ ಪೋಲಿಯೋ ಲಸಿಕಾಕರಣಕ್ಕೆ ಒಳಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. 2 ಹನಿ ಮಗುವಿನ ಅಂಗವೈಕಲ್ಯವನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಗುವಿನ ಸರ್ವತೋಮುಖ ಮತ್ತು ಸರ್ವಾಂಗೀಣ ಬೆಳವಣಿಗೆ ಆಗಬೇಕಂತಂದರೆ ನಾವು ಅವರಲ್ಲಿ ಅಂಗವೈಕಲ್ಯವನ್ನು ತಪ್ಪಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ.
ಈ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕೆ ಮೋಹನ್, ಮಿಮ್ಸ್ ನಿರ್ದೇಶಕ ಡಾ ಪಿ ನರಸಿಂಹಸ್ವಾಮಿ, ಆರ್ಸಿಎಚ್ ಅಧಿಕಾರಿ ಡಾ ಕೆಪಿ ಅಶ್ವಥ್, ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಸೋಮಶೇಖರ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾ ಜವರೇಗೌಡ, ನಗರಸಭಾ ಆಯುಕ್ತರಾದ ಪಂಪಶ್ರೀ ಮತ್ತು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ಆರೋಪಗಳ ಸುರಿಮಳೆ ಮಾಡಿದರು. ಈ ಸಂಬಂಧ ಇಂದು ನಾಗಮಂಗಲ ಜೆಡಿಎಸ್ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷ ಚೆನ್ನಪ್ಪರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಂಗಾಧರ್ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿರವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಜೆಡಿಎಸ್ ಪಕ್ಷದ ವಕ್ತಾರ ಮತ್ತು ವಕೀಲ ಹಡೇನಹಳ್ಳಿ ಉಮೇಶ್ ಮಾತನಾಡಿ, ಮಾಜಿ ಶಾಸಕ ಸುರೇಶ್ ಗೌಡರವರ ವಿರುದ್ಧ ಮಾತನಾಡಬೇಕಾದರೆ ಮೊದಲು ನಿಮಗೆ ನೈತಿಕತೆ ಇರಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೈಶುಗರ್ ಕಾರ್ಖಾನೆಯನ್ನು ಲೂಟಿಗೆ ಇಟ್ಟುಕೊಂಡಿದ್ದೀರಿ, ಶಾಲೆಗೆ ಮರುಜೀವ ಕೊಡಲು ಎಚ್.ಡಿ. ಕುಮಾರಸ್ವಾಮಿರವರೇ ಬರಬೇಕಾಗಿತ್ತು. ನಿಮ್ಮನ್ನು ಗೆಲ್ಲಿಸಿರುವ ಜನರು ಬಹಳ ನೊಂದಿದ್ದಾರೆ. ಪ್ರಸ್ತುತ ಚುನಾವಣೆ ನಡೆದರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತದೆ. ಜಿಲ್ಲೆಯಲ್ಲಿ ನಡೆದ ಸಹಕಾರ ಸಂಘಗಳ ಚುನಾವಣೆಯು ಅನ್ಯ ಮಾರ್ಗದಲ್ಲಿ ಗೆದ್ದಿದ್ದೇವೆ ಎಂಬುದನ್ನು ಮರೆಯಬೇಡಿ. ಸುರೇಶ್ ಗೌಡರು ಶಾಸಕರಾಗಿದ್ದ ಅವಧಿಯಲ್ಲಿ 600ಕ್ಕೂ ಹೆಚ್ಚು ಹಳ್ಳಿಗಳು ಅಭಿವೃದ್ಧಿ ಕಂಡಿವೆ. ಸುರೇಶ್ ಗೌಡರು ತಂದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿದ ಕೀರ್ತಿ ಕೃಷಿ ಸಚಿವರಿಗೆ ಸಲ್ಲುತ್ತದೆ. ನೀರು ತಂದ ಭಗೀರಥ ನಮ್ಮ ಮಾಜಿ ಶಾಸಕ ಸುರೇಶ್ ಗೌಡರು ಎಂಬುದನ್ನು ಮರೆಯಬೇಡಿ. ಮಾಜಿ ಶಾಸಕ ಸುರೇಶ್ ಗೌಡರವರ ವಿರುದ್ಧ ಹೂಡಿದ್ದ ಸುಳ್ಳು ಮೊಕದ್ದಮೆ ತಿರುಳಿಲ್ಲ ಎಂಬ ಕಾರಣಕ್ಕೆ ಅದನ್ನು ಹಿಂಪಡೆದಿದ್ದು ನೀವು. ನಮ್ಮ ನಾಯಕರು ರಾಜಿಯಾಗಿಲ್ಲ ಎಂಬುದು ನಿಮ್ಮ ಗಮನಕ್ಕೆ. ಒಮ್ಮೆ ನಾಗಮಂಗಲದಲ್ಲಿ ಬಂದು ಮಾಜಿ ಶಾಸಕ ಸುರೇಶ್ ಗೌಡರವರ ಕಾರ್ಯವೈಖರಿಯ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ವಿಚಾರಿಸಿ, ನಿಮಗೆ ಹರಿವಾಗುತ್ತದೆ. ಸುಖಸುಮ್ಮನೆ ಆರೋಪ ಮಾಡುತ್ತಾ ನಿಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳಬೇಡಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿಡಿಕಾರಿದರು. ಏನಂತ ಮಾತಾಡಿದ್ದೀರಾ? ಸುರೇಶ್ ಗೌಡ ಇದೇ ತರ ಮಾತಾಡಿ ಮಾನನಷ್ಟ ಮೊಕದ್ದಮೆಯನ್ನು ರಾಜಿ ಮಾಡಿಕೊಂಡ್ರು ಅಂತೇಳಿ. ಅದು ಹೈಕೋರ್ಟ್ನಲ್ಲ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗಿರೋದು. ನಿಮ್ಮ ಕೇಸು ಸ್ಟ್ರಾಂಗ್ ಇದ್ರೆ ನೀವ್ಯಾಕೆ ವಾಪಸ್ ತಗೋತಿದ್ರಿ? ನಾವೇ ನಿಮ್ಮನ್ನು ಕೇಳಿದ್ವಿ ರಾಜಿ ಮಾಡ್ಕೊಳ್ಳಿ ಅಂತ. ನ್ಯಾಯಾಲಯದ ಆದೇಶದ ಮೇರೆಗೆ, ವಕೀಲರ ಹಿತಾಸಕ್ತಿಯ ಮೇರೆಗೆ ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ರಾಜೀನಾಮೆಯಲ್ಲಿ ಇರ್ತೀರಿ, ಸೌಹಾರ್ದತ ಹೋಗಿ ಅಂತ ನ್ಯಾಯಾಲಯ ಹೇಳಿದ್ಕೆ ನಿಮ್ಮ ವಕೀಲರು ಮತ್ತೆ ನಮ್ಮ ವಕೀಲರು ಪರಸ್ಪರ ಒಪ್ಪಿ ಮೆಮೊ ಹಾಕಿದ್ದೀವಿ. ಅದನ್ನೇ ನೀವು ಸುರೇಶ್ ಕೂಡ ರಾಜೀನಾಮೆ ಮಾಡ್ಕೊಂಡ್ಬಿಟ್ರು ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಮಿನಿಸ್ಟರ್ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ, ಗೆಲ್ತೀನಿ ಅಂತ 100% ಕಾತಿದ್ರೆ ನೀವು ಯಾಕೆ ವಾಪಸ್ ತಗೋತಿದ್ರಿ? ನಿಮಗೆ ಗೊತ್ತಿತ್ತು ಈ ಮಾನನಷ್ಟ ಮೊಕದ್ದಮೆ ನಿಲ್ಲಕ್ಕಿಲ್ಲ ಅಂತ. ಈ ತರ ನೀವು ನಾಗಮಂಗಲದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ, ಜೆಡಿಎಸ್ ಮುಖಂಡರನ್ನ ಬಾಯಿ ಮುಚ್ಚೋ ಕೆಲಸವನ್ನ ಮಾಡಕ್ ಹೋಗಬೇಡಿ. ಈಗಾಗಲೇ ನಿಮ್ಮ ಪಕ್ಷ ಇಡೀ ರಾಷ್ಟ್ರದಲ್ಲಿ ಕೇವಲ 3 ರಾಜ್ಯದಲ್ಲಿದೆ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ಪಕ್ಷ ಸರ್ವನಾಶ ಆಗ್ತಾ ಇದೆ, ವಿನಾಶದ ಅಂಚನ್ನು ತಲುಪಿದೆ, ಕಾಂಗ್ರೆಸ್ ಹುಡುಕುವಂತ ಸಂದರ್ಭ ಬಂದಿದೆ. ಹಾಗಾಗಿ ನಿಮ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ರೆ ಬನ್ನಿ ನಮ್ಮ ಮಾಜಿ ಶಾಸಕರ ವಿರುದ್ಧ ಇವತ್ತು ನೀವು ನಿಮ್ಮ ಎಲ್ಲ ಶಾಸಕರ ರಾಜೀನಾಮೆ ಕೊಡಿಸಿ, ಮಂಡ್ಯದ ಚುನಾವಣೆ ನಡೆಸಿ. ನಾವ್ ಹೇಳ್ತೀವಿ ಅವಾಗ ಯಾರು ಗೆಲ್ತಾರೆ ಅಂತ, ನಾವು ಸಿದ್ಧ ಇದ್ದೀವಿ. ಆಗುತ್ತೆ ನಿಮ್ಮ ಕೈಲೇ? ಜನಾಭಿಪ್ರಾಯ 2028ರ ವೇಳೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಜನರಿಂದ ಕಣ್ಮರೆಯಾಗುವಂತ ಸಂದರ್ಭ ಬರ್ತದೆ. ಹಾಗಾಗಿ ಗಂಗಾಧರ್ ಮತ್ತೊಂದು ಆರೋಪ ಮಾಡಿದ್ದಾರೆ. ಏನು ಅಂತಂದ್ರೆ, ನಾಗಮಂಗಲದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸುರೇಶ್ ಗೌಡರು ಲಭ್ಯ ಇರಲಿಲ್ಲ, ಕಾರ್ಯಕರ್ತರನ್ನ ಬೀದಿ ಕೂತಿದ್ದಾರೆ ಅಂತ ಹೇಳಿ. ನಮ್ಮ ಕಾರ್ಯಕರ್ತರು ಬಂದು ಮನೆ ಮಕ್ಕಳಿಗೆ ಬಂದಿದ್ದಾರೆ. ಗಂಗಾಧರ್ ಅವರೇ, ನನ್ನ ತಪ್ಪಿಕೊಳ್ಳಿ, ನಮ್ಮನ್ನು ಮುದ್ದಾಡಿ ಅಂತ ನಾವು ಕೇಳ್ಕೊಂಡಿದ್ದಾರೆ. ಯಾವ ಜೆಡಿಎಸ್ ಕಾರ್ಯಕರ್ತರು ಬಂದಿಲ್ಲ. ಕಳೆದ PLD ಬ್ಯಾಂಕಲ್ಲಿ APMC ಚುನಾವಣೆ, TFPC ಚುನಾವಣೆ ಏನು ಮಾಡಿದ್ರು ನೀವು? ನಿಮ್ಮ ಸಚಿವರು ಏನು ಮಾಡಿದ್ರು ಗೊತ್ತಾ? ನೀವು ನಿಮ್ಮ ಅಧಿಕಾರಿಗಳು ಏನು ಮಾಡಿದ್ರು ಗೊತ್ತಾ? ಷೇರುದಾರರನ್ನ ಯಾವುದೋ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕಾರಣಗಳನ್ನು ಒಡ್ಡಿ ನಿಮ್ಮ ಇಷ್ಟ ಬಂದಂಗೆ ನೀವು ವಾರ್ಷಿಕ ಸಭೆಗಳನ್ನು ಮಾಡಿಕೊಂಡು ಅವರನ್ನ ಈ ಚುನಾವಣೆಯ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡಿದ್ದೀರಿ. ಮತದಾರರ ಹಕ್ಕಿನಿಂದ ವಂಚಿತವನ್ನ ಮಾಡಿದ್ದೀರಿ. ಮತದಾರರ ಪಟ್ಟಿಯಿಂದ ಅವರ ಹೆಸರನ್ನ ಕೈಬಿಟ್ಟಿದ್ದೀರಿ. ಈ ತರದ ಚುನಾವಣೆಯನ್ನ ನಾಗಮಂಗಲದಲ್ಲಿ ಸನ್ಮಾನ್ಯ ಚೆಲುವರಾಯಸ್ವಾಮಿಯವರು ಬಹಳ ಅನಾದಿ ಕಾಲದಿಂದ ಮಾಡಿ ಯಶಸ್ವಿಯಾಗಿದ್ದಾರೆ. ಬಹುಶಃ 99ರಿಂದ ಅಂತ ಹೇಳಿ ನಾನು ಭಾವ. ಇದಕ್ಕೆ ನಮ್ಮ ಹತ್ರ ಅನೇಕ ದಾಖಲೆಗಳಿದ್ದಾವೆ. ಈಗ ತಾಲೂಕಿನ ಅನೇಕ ಸೊಸೈಟಿಗಳನ್ನ ಮುನ್ಮು ಚುನಾವಣೆ ಸಂದರ್ಭದಲ್ಲಿರ್ಬೋದು, ಇನ್ಯಾವುದೋ ಈಗ ಮಾಮೂಲಿ ಕೋಆಪರೇಟಿವ್ ಸೊಸೈಟಿ ಚುನಾವಣೆಗಳಿರ್ಬೋದು, ಅನೇಕ ಸೊಸೈಟಿಗಳು ಸೂಪರ್ ಸೀಡ್ ಮಾಡಿದ್ದಾರೆ. ಚೆಲುವರಾಯಸ್ವಾಮಿಯವರೇ, ಇದು ನಿಮ್ಮ ಗೆಲುವ? ಚುನಾವಣೆ ಅಂತಂದ್ರೆ ಅಲ್ಲಿ ಇಬ್ಬರು ಇರಬೇಕು, ಸ್ಪರ್ಧಿಗಳಿರಬೇಕು. ನಿಮ್ಗೆ ಎದುರಾಳಿಗಳೇ ಇಲ್ಲದಲ್ಲ ನೀವು ಮಾಡ್ಕೊಳ್ಳುವಂತ ಚುನಾವಣೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚೆನ್ನಪ್ಪ, ಮಹಿಳಾ ಅಧ್ಯಕ್ಷೆ ಮೇನಾಕಾ, ನಾಗಮಂಗಲ ಒಕ್ಕಲಿಗರ ಸೌಹಾರ್ದ ಸಂಘದ ಅಧ್ಯಕ್ಷ ನಾಗೇಶ್, SC/ST ಘಟಕದ ಅಧ್ಯಕ್ಷ ಮುಳಕಟ್ಟೆ ಸಂತೋಷ್, ರಾಜ್ಯ ಜೆಡಿಎಸ್ ವಕ್ತಾರ ವಕೀಲ ಹರ್ಷ, ಮುಳಕಟ್ಟೆ ಶಿವರಾಮಯ್ಯ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡ್ಯ ಜಿಲ್ಲೆ ಮಳವಳ್ಳಿಯ ಪ್ರಜಾಸೌಧ ಆಡಳಿತ ಕೇಂದ್ರ ಕಚೇರಿಯ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು.
ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಮಳವಳ್ಳಿ ಶಾಸಕರಾದ ನರೇಂದ್ರ ಸ್ವಾಮಿ, ಶ್ರೀರಂಗಪಟ್ಟಣ ತಾಲೂಕಿನ ಶಾಸಕರಾದ ಬಂಡಿ ಸಿದ್ದೇಗೌಡ, ಮಂಡ್ಯ ತಾಲೂಕಿನ ಶಾಸಕರಾದ ಗಣಿಗ ಪಿ. ರವಿಕುಮಾರ್, ಜಿಲ್ಲಾಧಿಕಾರಿಗಳಾದ ಡಾ. ಕುಮಾರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಹಾಗೂ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸವಿತಾ ಸಮಾಜ ಮತ್ತು ಪಿ. ರವಿಕುಮಾರ್ ಗೌಡರವರ ಅಭಿಮಾನಿಗಳ ಸಂಘದ ವತಿಯಿಂದ ಸವಿತಾ ಸಮಾಜದ ಮುಖಂಡರು ಹಾಗೂ ಪಿ. ರವಿಕುಮಾರ್ ಅಭಿಮಾನಿ ಲೋಕೇಶ್ ಗನಿಗಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಪಿ. ರವಿಕುಮಾರ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ್ ರವರು ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಯುವಕರು ಉತ್ತಮ ಹವ್ಯಾಸ ಜತೆಗೆ ಕ್ರೀಡೆಗಳ ಕಡೆಗೆ ಹೆಚ್ಚು ಗಮನ ಹರಿಸುವುದು ಅವಶ್ಯಕವಾಗಿದೆ. ಯುವಕರು ದೇಶದ ನಿಜವಾದ ಸಂಪತ್ತು. ನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚುತ್ತದೆ ಎಂದರು. ಒಂದು ಆಟದ ಪದ ಆಡಬೇಕು, ಹಾಗೂ ಒಂದು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡಬೇಕು ಇಲ್ಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶುಭವಾಗಿ ಒಂದು ಒಳ್ಳೆ ಆಟ ಆಡಿ ಸಂದರ್ಭದಲ್ಲಿ ಆರೈಸಿ. ಹಾಗೆ ನಮ್ಮ ಸವಿತಾ ಸಮಾಜದ ಮುಖ್ಯಸ್ಥರು, ಸವಿತಾ ಸಮಾಜ ಇದು ಕೂಡ ಈ ಒಂದು ಸಮಾಜದಲ್ಲಿ ಬಹು ಮುಖ್ಯವಾದ ಒಂದು ಸಮಾಜ, ಒಂದು ಮೃದು ಸ್ವಭಾವದ ಸಮಾಜ. ನಾವು ಅವರನ್ನ ಇವತ್ತು ಹೇಳಬೇಕಾಗ್ತದೆ. ಇನ್ನೂ ಕೂಡ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರು ಇನ್ನೂ ಕೂಡ ಶಕ್ತಿ ಕೊಡಬೇಕು. ಯಾವುದೇ ಸರ್ಕಾರಗಳು ಬಂದು ಕೂಡ ಅವರನ್ನ ಇನ್ನೂ ಕೈ ಹಿಡಿದು ಮುನ್ನಡೆಸುವಂತ, ಇನ್ನೂ ಆರ್ಥಿಕವಾಗಿ, ರಾಜಕೀಯವಾಗಿ ಕೂಡ ಅವರು ಇನ್ನು ಮುಂದೆ ಬರಬೇಕು, ಮುಂಚೂಣಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ತಮ್ಮ ಸಂಸ್ಥೆ ನಾನು ಹೇಳ ಬಯಸ್ತೀನಿ. ಹಾಗಾಗಿ ಶಾಸಕರು ಕೂಡ ಇವತ್ತು 2 ವರ್ಷ ರವಿಕುಮಾರ್ ಅವರು ಕೂಡ ಎಲ್ಲ ನಮ್ಮ ಮಂಡ್ಯದಲ್ಲಿ ಎಲ್ಲ ಸಮುದಾಯ, ಎಲ್ಲ ವರ್ಗಗಳು ಕೂಡ ಒಂದು ವಿಶ್ವಾಸವನ್ನು, ಎಲ್ಲ ಸಮುದಾಯ ವರ್ಗ ಅವರ ಒಂದು ಅಭಿವೃದ್ಧಿಗೆ, ಹಾಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ, ಒಂದು ಮೂಲಭೂತ ಸೌಕರ್ಯಕ್ಕೆ ಅವರು ಕೂಡ ಶ್ರಮ ಪಡ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ಅವರ ಕುಟುಂಬದ ಅಂಗವಾಗಿ ಏನು ಅವರ ಒಂದು ಪ್ರೋತ್ಸಾಹ ನೀಡಲು ನಡೆಸ್ತಾ ಇರುವಂತಹ ಈ ಕ್ರೀಡಾ ಪಂದ್ಯಾವಳಿ ಯಶಸ್ವಿಯಾಗಿ ಆಗಲಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗುರು, ಗ್ಯಾರಂಟಿ ಸಮಿತಿ ಸದಸ್ಯರಾದ ಉದಯ್ ಕುಮಾರ್, ದೇವರಾಜು ಅರಸು, ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್, ಸವಿತಾ ಸಮಾಜದ ಮುಖಂಡರುಗಳಾದ ಅನಿಲ್ ಕುಮಾರ್, ರಾಜು, ಸಂತೋಷ್, ಕುಮಾರ್, ಲೋಕೇಶ್ ಹಲ್ಲಗೆರೆ, ವೆಂಕಟೇಶ್, ಜಯರಾಮು, ರಾಮಲಿಂಗು, ಅನಿಲ್ ಬಸರಾಳು, ಅನಿಲ್ ಮದ್ದೂರು, ಅಶೋಕ್ ಹಲ್ಲಗೆರೆ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಕೆ. ಹೊನ್ನಲಗೆರೆ ಗ್ರಾಮದ ಆರ್ಕೆ ವಿದ್ಯಾಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡರವರ 5 ಲಕ್ಷ ಅನುದಾನದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿ. ರಾಮಕೃಷ್ಣರವರು ತಮ್ಮ ಸ್ವಂತ 2 ಕುಂಟೆ ಜಾಗವನ್ನು ಬಸ್ ನಿರ್ಮಾಣ ಮಾಡಲು ನೀಡಿದ್ದು, ಆರ್ಕೆ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ್ ರಾಮಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಆರ್ಕೆ ವಿದ್ಯಾಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಳೆ ಹಾಗೂ ಬಿಸಿಲಿನ ಸಮಸ್ಯೆಯಾಗುತ್ತಿದ್ದು, ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಹಾಗೂ ವಿಶ್ರಾಂತಿ ಪಡೆಯಲು ತಂಗುದಾನವನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು. ಸುಮಾರು ಆರ್ಕೆ ವಿದ್ಯಾಸಂಸ್ಥೆಯಲ್ಲಿ 2000 ಜನ ವಿದ್ಯಾರ್ಥಿಗಳು ಓದುತ್ತಿದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಸ್ ನಿಲ್ದಾಣ ಇಲ್ಲದ ಕಾರಣ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಾಜಿ ಬಿ. ರಾಮಕೃಷ್ಣರವರು ಸ್ವಂತ ಸ್ಥಳದಲ್ಲಿ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ಅನುದಾನವನ್ನು ಬಿಡುಗಡೆ ಮಾಡಿಸಿ ಇಲ್ಲಿ ಸ್ಥಾಪಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದನ್ನು ಅನುದೀಪ್ ಮತ್ತು ರಾಜೇಶ್ ಅವರು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅನುಕೂಲ ಆಗಲಿ, ಇವ್ರಿಗೂ ಈ ಕೆಲಸ ಆದಷ್ಟು ಬೇಗ ಮುಗಿಲಿ ಅಂತ ಹೇಳ್ತಾ ಮಕ್ಕಳುಗಳು ಮಕ್ಕಳಿಗೆ ಈ ತಂಗುದಾಣ ಅನುಕೂಲ ಆಗಲಿ ಅಂತ ಹೇಳಿ ಗೂಳಿಗೌಡ ಮಾರ್ಗದಲ್ಲಿ ಆರ್ಕೆ ವಿದ್ಯಾಸಂಸ್ಥೆ ಸ್ವಂತ ಜಾಗವನ್ನು ಬಸ್ ನಿಲ್ದಾಣಕ್ಕೆ ನಿರ್ಮಾಣಕ್ಕೆ ನಾವು 2 ಗುಂಟೆಯನ್ನು ಉಚಿತವಾಗಿ ನೀಡಿದ್ದು, ದಿನೇಶ್ ಗೂಳಿಗೌಡರು ಇದಕ್ಕೆ 5 ಲಕ್ಷವನ್ನು ಅನುದಾನನೂ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಒಂದು
ಬಸ್ ನಿಲ್ದಾಣ ನಿರ್ಮಾಣವಾಗ್ತಾ ಇದೆ. ಈ ವೇಳೆ ಮುಖಂಡರಾದ ಮಹೇಶ್, ರಾಜೇಶ್ ಸೇರಿದಂತೆ ಇದ್ದರು ಹಾಜರಿದ್ದರು. ರೈಲ್ವೆ ಇಲಾಖೆಯ ಪದೋನ್ನತಿ ಪರೀಕ್ಷೆಗಳನ್ನು ಮಾತೃಭಾಷೆ ಕನ್ನಡದಲ್ಲಿ ಬರೆಸುವಂತೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಒತ್ತಾಯಿಸಿದರು. ರೈಲ್ವೆ ಇಲಾಖೆಯ ಪದೋನ್ನತಿ ಪರೀಕ್ಷೆಗಳನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವಂತೆ ನೈಋತ್ಯ ರೈಲ್ವೆ ಇಲಾಖೆ ಅಧಿಸೂಚನೆ ಹೊರಡಿಸಿರುವುದು ಖಂಡನೀಯವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಮತ್ತು ಮೈಸೂರು ವಿಭಾಗದಲ್ಲಿ ತ್ರಿಭಾಷೆಯಲ್ಲಿ ಪರೀಕ್ಷೆ ಬರೆಯುವಂತೆ ಅಧಿಸೂಚನೆ ಹೊರಡಿಸಿರುವ ರೈಲ್ವೆ ಇಲಾಖೆ ಬೆಂಗಳೂರಿನಲ್ಲಿ ಮಾತ್ರ ದ್ವಿಭಾಷೆಯಲ್ಲಿ ಪರೀಕ್ಷೆ ಬರೆಯುವಂತೆ ಅಧಿಸೂಚನೆ ಹೊರಡಿಸಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ ಎಂದರು. ಈ ಹಿಂದೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಕೇಂದ್ರ ಸಚಿವರಾಗಿದ್ದಾಗ ದ್ವಿಭಾಷೆಯಲ್ಲಿ ಪರೀಕ್ಷೆ ಬರೆಯುವಂತೆ ಆದೇಶ ಹೊರಡಿಸಿದಾಗ ಕನ್ನಡ ಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಮತ್ತು ತೀವ್ರ ಆಕ್ರೋಶದ ಹಿನ್ನೆಲೆಯಲ್ಲಿ ತ್ರಿಭಾಷೆಯಲ್ಲಿ ಪರೀಕ್ಷೆಯಂತೆ ಅಧಿಸೂಚನೆ ಹೊರಡಿಸಿದಾಗ 4700 ರೈಲ್ವೆ ಇಲಾಖೆಯ ಉದ್ಯೋಗದಲ್ಲಿ ಕನ್ನಡಿಗರ ಪಾಲಿಗೆ 3800 ಲಭಿಸುವಲ್ಲಿ ಯಶಸ್ವಿಯಾಯಿತು. ಆದರೆ ಇದೀಗ ಅನ್ಯ ಭಾಷೆಯ ರೈಲ್ವೆ ಇಲಾಖೆಯ ಮುಖ್ಯ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಡೆಯುವ ನೈಋತ್ಯ ರೈಲ್ವೆ ಇಲಾಖೆಯ ಅಧಿಸೂಚನೆಯಲ್ಲಿ ಉತ್ತರ ಭಾರತದ ಅಭ್ಯರ್ಥಿಗಳಿಂದ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅನುಕೂಲ ಕಲ್ಪಿಸಿ ಉದ್ಯೋಗಾವಕಾಶ ಕೊಡಲು ಹುನ್ನಾರ ನಡೆಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದರು. ಆದ್ದರಿಂದ ಈ ಕೂಡಲೇ ಕೇಂದ್ರ ರೈಲ್ವೆ ಸಚಿವರು ಮತ್ತು ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಅನ್ಯ ಭಾಷಿಕ ಮುಖ್ಯ ರೈಲ್ವೆ ಅಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವಂತೆ ಅನುಕೂಲ ಕಲ್ಪಿಸುವಂತೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಒತ್ತಾಯಿಸುತ್ತದೆ ಎಂದು ತಿಳಿಸಿದರು. ಪದೋನ್ನತಿ ಪರೀಕ್ಷೆಗಳನ್ನು ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ತ್ರಿಭಾಷೆಯಲ್ಲಿ ಬರೆಯುವುದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಆದರೆ ಬೆಂಗಳೂರು ನಗರದಲ್ಲಿ ನೈಋತ್ಯ ರೈಲ್ವೆ ಇಲಾಖೆ ದ್ವಿಭಾಷೆಯಲ್ಲಿ ಪರೀಕ್ಷೆಗಳನ್ನು ಬರೀಬೇಕು ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಕನ್ನಡಿಗರ ಕೆಂಗಣ್ಣಿಗೆ ಇವತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಗುರಿಯಾಗಿದ್ದಾರೆ. ಇವತ್ತು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಗಳನ್ನು ಬರೆಯುವಂತ ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಉತ್ತರ ಭಾರತದ ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಯನ್ನು ಬರೆಯಲು ಅನುಕೂಲ ಮಾಡಿಕೊಟ್ಟು ಉದ್ಯೋಗ ಕಲ್ಪಿಸಲು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದಂತ ಆಕ್ರೋಶ ಆಗಿದೆ. ಹಿಂದೆ ಕೇಂದ್ರ ರೈಲ್ವೆ ಸಚಿವರಾದಂತಹ ಲಾಲು ಪ್ರಸಾದ್ ಯಾದವ್ ಕೂಡ ಆ ದಿವಸ ದ್ವಿಭಾಷೆಯಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವತ್ತು 4700 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದರು. ಅವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಚಳವಳಿಯನ್ನ ಮಾಡಿದ್ರ ಹಿನ್ನೆಲೆಯಲ್ಲಿ ಅವತ್ತು ತ್ರಿಭಾಷೆಯಲ್ಲಿ ಅವತ್ತು ಪರೀಕ್ಷೆಯನ್ನ ಬರೆದ್ರು, ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆದ್ರು. ಕನ್ನಡಿಗರು 3800 ಅಭ್ಯರ್ಥಿಗಳು ಅವತ್ತು ಆಯ್ಕೆಯನ್ನ ಆದರೂ ಅವತ್ತು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಅನುಕೂಲವಾಯಿತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಒಂದು ಭಾಗ ಮಾಡಿ ಇವತ್ತು ಬೆಂಗಳೂರು ನಗರಕ್ಕೆ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೀಬೇಡಿ ಅಂತ ಹೇಳು ಹೊರಟಿರುವಂತಹ ರೈಲ್ವೆ ಇಲಾಖೆಯ ಒತ್ತಡತನಕ್ಕೆ ಇವತ್ತು ಕರ್ನಾಟಕ ಜನಪರ ವೇದಿಕೆ ಇವತ್ತು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತದೆ. ನೀವು ಏನು ಅಧಿಸೂಚನೆಯನ್ನ ಹೊರಡಿಸಿದಿರಿ ಅದನ್ನ ಹಿಂಪಡೆಯಬೇಕು. ಇವತ್ತು ಆಯಾಯ ಪ್ರಾದೇಶಿಕ ಭಾಷೆಗಳಲ್ಲಿ ಏನಿದೆ ಇವತ್ತು ಕನ್ನಡದ ಮಾತೃಭಾಷೆಯಲ್ಲಿ ಇವತ್ತು ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನ ಬರೀಬೇಕು, ಕನ್ನಡಿಗರಿಗೆ ಉದ್ಯೋಗವನ್ನ ರೈಲ್ವೆ ಇಲಾಖೆಯಲ್ಲಿ ಕೊಡಬೇಕು ಅಂತ ಹೇಳಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಒತ್ತಾಯವನ್ನ ಮಾಡುತ್ತದೆ. ವೇದಿಕೆ ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಸಿ ಲಿಂಗರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಉಮೇಶ್, ಯುವ ಘಟಕದ ಅಧ್ಯಕ್ಷ ಒಳಗೆರೆಹಳ್ಳಿ ವಿಶ್ವಾಸ್, ಸಂಘಟನಾ ಕಾರ್ಯದರ್ಶಿ ವಿಆರ್ ಸತೀಶ್, ರೈತ ಮುಖಂಡ ಸೋಸಿ ಪ್ರಕಾಶ್, ಮುಖಂಡರಾದ ಬ್ಯಾಂಕ್ ಚಿಕ್ಕಣ್ಣ, ವಿಎಚ್ ಶಿವಲಿಂಗಯ್ಯ, ಪ್ರಭಾಕರ್ ಇದ್ದರು.